ನಮಸ್ಕಾರ. ಒಂದು ಹೊಸ ಪ್ರಾಡಕ್ಟ್ ಮಾಡಬೇಕು ಅಂದಾಗ ತಲೆಯಲ್ಲಿ ಸಾವಿರಾರು ಐಡಿಯಾಗಳು ಓಡಾಡ್ತಾ ಇರುತ್ತೆ ಅಲ್ವಾ? ಆದ್ರೆ ಇಷ್ಟೆಲ್ಲ ಆಯ್ಕೆಗಳಲ್ಲಿ ಯಾವುದನ್ನ ನಿಜವಾಗ್ಲೂ ಮಾಡೋದು, ಯಾವುದನ್ನ ಬಿಡೋದು, ಇದನ್ನ ಡಿಸೈಡ್ ಮಾಡೋದೇ ಹೇಗೆ? ಬಹುಶಃ ಪ್ರತಿಯೊಬ್ಬ ಕ್ರಿಯೇಟರ್ ಫೇಸ್ ಮಾಡೋ ಅತಿ ದೊಡ್ಡ ಚಾಲೆಂಜ್ ಅಂದ್ರೆ ಇದೇನೆ. ಯೋಚನೆ ಮಾಡಿ, ಒಂದು ಪ್ರಾಡಕ್ಟ್ ನಮ್ಮ ಮನಸ್ಸಲ್ಲಿ ಹಾಗೆ ಉಳಿದ್ಬಿಡುತ್ತೆ ಅಂದ್ರೆ ಅದಕ್ಕೆ ಕಾರಣ ಏನು? ಖಂಡಿತವಾಗ್ಲೂ ಇದು ಬರೀ ಲಕ್ ಅಲ್ಲ. ಗ್ರೇಟ್ ಪ್ರಾಡಕ್ಟ್ಸ್ಗಳಿಗೂ ಸಾಧಾರಣ ಪ್ರಾಡಕ್ಟ್ಸ್ಗಳಿಗೂ ಇರೋ ವ್ಯತ್ಯಾಸವೇ ಒಂದು ಸಿಸ್ಟಮ್ಯಾಟಿಕ್ ಆದ ಪ್ರಾಸೆಸ್. ಈ ವಿಶ್ಲೇಷಣೆಯಲ್ಲಿ ನಾವು ಆ ಪ್ರೋಸೆಸ್ನ 4 ಮುಖ್ಯ ಸ್ಟೆಪ್ಸ್ ನೋಡೋಣ. ಫೀಚರ್ಗಳನ್ನು ಕ್ಲಾಸಿಫೈ ಮಾಡೋದು, ಅದನ್ನ ಜನರ ಅಗತ್ಯಕ್ಕೆ ಕನೆಕ್ಟ್ ಮಾಡೋದು, ಆಯ್ಕೆಗಳಿಗೆ ಪ್ರಿಯಾರಿಟಿ ಕೊಡೋದು, ಮತ್ತೆ ಕೊನೆಗೆ ನಾವು ಅಂದುಕೊಂಡಿದ್ದನ್ನ ವ್ಯಾಲಿಡೇಟ್ ಮಾಡೋದು. ಇದು ಒಂದು ಐಡಿಯಾನ ರಿಯಾಲಿಟಿ ಮಾಡಕ್ಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಇದ್ದಾಗೆ. ಸರಿ, ಹಾಗಾದ್ರೆ ನಮ್ಮ ಜರ್ನಿಯ ಮೊದಲನೇ ಭಾಗ ಶುರು ಮಾಡೋಣ. ಏನಾದರೂ ಕಟ್ಟೋಕೆ ಶುರು ಮಾಡೋ ಮೊದಲು ನಮ್ಮತ್ರ ಯಾವೆಲ್ಲ ಬಿಲ್ಡಿಂಗ್ ಬ್ಲಾಕ್ಸ್ ಅಂದ್ರೆ ಫೀಚರ್ಸ್ ಇವೆ ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಪ್ರಾಡಕ್ಟ್ ಅನ್ನ ತಗೊಂಡ್ರು ಅದರಲ್ಲಿರೋ ಫೀಚರ್ಸ್ ಅನ್ನ ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಕೋರ್ ಫೀಚರ್ಸ್, ಅಂದ್ರೆ ಇವು ಇರಲೇಬೇಕು. ಎರಡನೇದು ಸಪೋರ್ಟಿಂಗ್ ಫೀಚರ್ಸ್, ಇವು ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಇನ್ನಷ್ಟು ಚೆನ್ನಾಗಿ ಮಾಡತ್ತೆ. ಇನ್ನು ಮೂರನೇದು ಡಿಫ್ರೆನ್ಷಿಯೇಟಿಂಗ್ ಫೀಚರ್ಸ್, ಇವುದ ನಮ್ಮ ಪ್ರಾಡಕ್ಟ್ ಅನ್ನ ಸ್ಪೆಷಲ್ ಆಗಿ ಮಾಡೋದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ಕೊಡೋದಾದ್ರೆ, ಒಂದು ಮನೆ ಕಟ್ಟೋ ಥರ. ಕೋರ್ ಫೀಚರ್ ಅಂದ್ರೆ ಮನೆಯ ಫೌಂಡೇಶನ್, ಸಪೋರ್ಟಿಂಗ್ ಫೀಚರ್ ಅಂದ್ರೆ ನೀರು, ಕರೆಂಟ್ ವ್ಯವಸ್ಥೆ. ಆದರೆ ಡಿಫ್ರೆನ್ಷಿಯೇಟಿಂಗ್ ಫೀಚರ್ ಅಂದ್ರೆ ಆ ಮನೆಯ ಯುನೀಕ್ ಡಿಸೈನ್ ಅಥವಾ ಆರ್ಕಿಟೆಕ್ಚರ್. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ ಕೋರ್ ಮತ್ತೆ ಡಿಫ್ರೆನ್ಷಿಯೇಟಿಂಗ್ ಫೀಚರ್ಗಳ ನಡುವಿನ ವ್ಯತ್ಯಾಸ. ಕಾಂಪಿಟೇಷನ್ನಲ್ಲಿ ಇರೋದಕ್ಕೆ ಕೋರ್ ಫೀಚರ್ಸ್ ಬೇಕೇ ಬೇಕು. ಆದ್ರೆ ಕಾಂಪಿಟೇಷನ್ನಲ್ಲಿ ಗೆಲ್ಬೇಕು ಅಂದ್ರೆ ಡಿಫ್ರೆನ್ಷಿಯೇಟಿಂಗ್ ಫೀಚರ್ಸ್ ಬೇಕು. ಇವೇ ನಮ್ಮ ಪ್ರಾಡಕ್ಟ್ಗೆ ಒಂದು ಯುನೀಕ್ ಐಡೆಂಟಿಟಿ ಕೊಡೋದು. ಓಕೆ, ಇಲ್ಲಿಯವರೆಗೆ ಏನ್ ಮಾಡ್ಬೇಕು ಅಂತ ನೋಡಿದ್ವಿ. ಈಗ ಯಾಕೆ ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಕೊಡೋಣ. ಯಾಕಂದ್ರೆ ಫೀಚರ್ಗಳು ಜನರ ಯಾವುದಾದ್ರೊಂದು ಸಮಸ್ಯೆಗೆ ಉತ್ತರ ಕೊಡದೇ ಇದ್ರೆ ಅದಕ್ಕೆ ಬೆಲೆಯೇ ಇರೋದಿಲ್ಲ. ಇಲ್ಲೇ ಕಸ್ಟಮರ್ ಬೆನಿಫಿಟ್ಸ್ ಮ್ಯಾಪಿಂಗ್ ಅನ್ನೋ ಕಾನ್ಸೆಪ್ಟ್ ಬರೋದು. ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಫೀಚರ್ ಅದು ಯಾವ ಕಸ್ಟಮರ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತೆ ಮತ್ತೆ ಅದರಿಂದ ಸಿಗೋ ಲಾಭ ಏನು ಅಂತ ಕ್ಲಿಯರ್ ಆಗಿ ಲಿಂಕ್ ಮಾಡೋದು. ಇದು ಪ್ರಾಡಕ್ಟ್ ಮತ್ತೆ ಕಸ್ಟಮರ್ ನಡುವಿನ ಒಂದು ಬ್ರಿಡ್ಜ್ ಇದ್ದಾಗೆ. ಈ ಮ್ಯಾಪಿಂಗ್ ಮಾಡೋದು ತುಂಬಾ ಸಿಂಪಲ್. ಒಂದು ಫೀಚರ್, ಅದು ಬಗೆಹರಿಸೋ ಸಮಸ್ಯೆ ಮತ್ತು ಅದರಿಂದ ಸಿಗೋ ಬೆನಿಫಿಟ್, ಈ ಮೂರನ್ನೂ ಜೋಡಿಸ್ತೀವಿ. ಈ ಬೆನಿಫಿಟ್ ಟೈಮ್ ಸೇವ್ ಆಗೋ ಥರ ಸ್ಪಷ್ಟವಾಗಿರ್ಬೋದು, ಇಲ್ಲಾಂದ್ರೆ ಜನರಿಗೆ ಹೆಚ್ಚು ಕನೆಕ್ಟೆಡ್ ಅನ್ಸೋ ಥರ ಭಾವನಾತ್ಮಕವಾಗಿ ಅಥವಾ ಸಾಮಾಜಿಕವಾಗಿ ಕೂಡ ಇರ್ಬೋದು. ಈಗ ನಾವು ಸ್ವಲ್ಪ ಕಷ್ಟದ, ಚಾಲೆಂಜಿಂಗ್ ಆದ ಹಂತಕ್ಕೆ ಬಂದಿದ್ದೀವಿ. ಮೊದಲು ಏನನ್ನ ಬಿಲ್ಡ್ ಮಾಡಬೇಕು ಅಂತ ನಿರ್ಧಾರ ಮಾಡೋದು. ಇದೊಂದು ರೀತಿ ಬ್ಯಾಲೆನ್ಸಿಂಗ್ ಆಕ್ಟ್. ಯಾಕಂದ್ರೆ ಇಲ್ಲಿ ತಗೊಳ್ಳೋ ನಿರ್ಧಾರಗಳು ಪ್ರಾಡಕ್ಟ್ನ ಫ್ಯೂಚರನ್ನೇ ಡಿಸೈಡ್ ಮಾಡ್ಬೋದು. ನಮ್ಮ ಗೋಲ್ ಎಲ್ಲವನ್ನೂ ಒಂದೇ ಸಲ ಕಟ್ಟೋದಲ್ಲ, ಬದಲಿಗೆ ಸರಿಯಾದದ್ದನ್ನ ಮೊದಲು ಕಟ್ಟೋದು. ಇಲ್ಲೇ ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಅಥವಾ MVP ಅನ್ನೋ ಐಡಿಯಾ ಬರೋದು. ಇದು ಫೋಕಸ್ಡ್ ಆಗಿ ಎಫೆಕ್ಟಿವ್ ಆಗಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಕ್ಕೆ ಇರೋ ಒಂದು ಸ್ಟ್ರಾಟಜಿ. ಆದ್ಯತೆ ಕೊಡುವಾಗ ಯಾವಾಗಲೂ ಒಂದು ಗೊಂದಲ ಇದ್ದೇ ಇರುತ್ತೆ. ಡೇ 1ಗೆ ಅಂದ್ರೆ MVP ಲಾಂಚ್ಗೆ ಏನ್ ಬೇಕು, ಡೇ 100ಗೆ ಅಂದ್ರೆ ಆಮೇಲೆ ಏನೇನೆಲ್ಲ ಸೇರಿಸ್ಬೋದು. ನಮ್ಮ ಮೊದಲ ಯೂಸರ್ಗಳ ಕೋರ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯಾವ ಫೀಚರ್ಸ್ ಅತ್ಯಗತ್ಯ ಅನ್ನೋದನ್ನ ನಿರ್ಧರಿಸೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ಸ್ಟ್ರಾಟಜಿಕ್ ಚಾಯ್ಸ್. ಈ ಕಷ್ಟದ ನಿರ್ಧಾರಗಳನ್ನ ತಗೊಳ್ಳೋಕೆ ಸಹಾಯ ಮಾಡೋ ಕೆಲವು ಮುಖ್ಯ ಪ್ರಶ್ನೆಗಳು ಇಲ್ಲಿವೆ. MVP ಲಾಂಚ್ಗೆ ಯಾವ ಫೀಚರ್ಸ್ ಇಲ್ಲದೆ ಆಗೋದೇ ಇಲ್ಲ, ಯಾವುದನ್ನ ಆಮೇಲೆ ಸೇರಿಸಬಹುದು, ಮತ್ತು ಯಾವ ಫೀಚರ್ ನಮಗೆ ಒಂದು ಸ್ಟ್ರಾಂಗ್ ಡಿಫ್ರೆನ್ಸಿಯೇಷನ್ ಕೊಡುತ್ತೆ. ಬನ್ನಿ ಈಗ ನಮ್ಮ ಜರ್ನಿಯ ಕೊನೆ ಹಂತಕ್ಕೆ ಹೋಗೋಣ. ಇಲ್ಲಿ ನಮ್ಮ ಪ್ಲಾನ್, ನಮ್ಮ ಯೋಚನೆಗಳು ಎಲ್ಲವೂ ರಿಯಾಲಿಟಿನ ಫೇಸ್ ಮಾಡುತ್ತೆ. ಇಲ್ಲಿ ನಾವು ನಿಜವಾದ ಯೂಸರ್ಗಳಿಂದ ಕಲಿಯೋಕೆ ಶುರು ಮಾಡ್ತೀವಿ. ಅಚ್ಚಾ, ನಾವು ಮಾಡಿದ್ದು ಸರಿ ಅಂತ ನಮಗೆ ಗೊತ್ತಾಗೋದು ಹೇಗೆ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದ್ರೆ ಪ್ರಾಡಕ್ಟ್ ಲಾಂಚ್ ಮಾಡೋದು ಎಂಡ್ ಪಾಯಿಂಟ್ ಅಲ್ಲ, ಅದು ಕಲಿಯೋ ಜರ್ನಿಯ ಸ್ಟಾರ್ಟಿಂಗ್ ಪಾಯಿಂಟ್. ಹಾಗಾದ್ರೆ ನಮ್ಮ ಸಕ್ಸಸ್ ಅನ್ನ ಅಳಿಯೋದು ಹೇಗೆ? ಕೆಲವು ಮೆಟ್ರಿಕ್ಸ್ ಇವೆ. ಹೊಸ ಫೀಚರ್ಗಳನ್ನ ಎಷ್ಟು ಜನ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ, ಯೂಸರ್ಸ್ ಎಂಗೇಜ್ಮೆಂಟ್ ಹೇಗಿದೆ, ಕಸ್ಟಮರ್ಗಳಿಂದ ಬರೋ ಫೀಡ್ಬ್ಯಾಕ್ ಮತ್ತು ಸಪೋರ್ಟ್ ಟಿಕೆಟ್ಸ್ ಏನ್ ಹೇಳ್ತಿವೆ, ಮತ್ತೆ ಇದೆಲ್ಲ ನಮ್ಮ ಬಿಸ್ನೆಸ್ ಗೋಲ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದೆ ಅಂತ ನೋಡ್ಬೇಕು. ಕೊನೆಗೆ ನಮ್ಮ ಫೀಚರ್ನ ಬೆಲೆ ಏನು ಅನ್ನೋದಕ್ಕೆ ಅಸಲಿ ಜಡ್ಜ್ಗಳು ಅಂದ್ರೆ ಡೇಟಾ ಮತ್ತು ಯೂಸರ್ ಬಿಹೇವಿಯರ್. ಇಡೀ ಪ್ರೋಸೆಸ್ನ ಒಂದೇ ಒಂದು ಪವರ್ಫುಲ್ ಪ್ರಶ್ನೆಗೆ ತಂದು ನಿಲ್ಲಿಸೋದರ ಮೂಲಕ ಈ ವಿವರಣೆಯನ್ನ ಮುಗಿಸೋಣ. ಸೊ ಆ ಒಂದೇ ಒಂದು ಪ್ರಶ್ನೆ ಅಂದ್ರೆ, ಯಾವ ಫೀಚರ್ಗಳು ನಮಗೆ ಅತಿ ಹೆಚ್ಚು ವ್ಯಾಲ್ಯೂ ಕೊಡ್ತಾವೆ ಮತ್ತೆ ನಮ್ಮನ್ನ ಬೇರೆಯವರಿಂದ ಅಲಗ ಮಾಡಿ ನಿಲ್ಲಿಸುತ್ತವೆ?
ಪ್ರತಿಯೊಬ್ಬ ಕ್ರಿಯೇಟರ್ ಕೂಡ ಫೋಕಸ್ ತಪ್ಪದೆ ನಿಜವಾಗ್ಲೂ ಒಂದು ಅದ್ಭುತವಾದದ್ದನ್ನು ಕಟ್ಟಬೇಕು ಅಂದ್ರೆ ತಮ್ಮನ್ನ ತಾವು ಪದೇ ಪದೇ ಕೇಳ್ಕೋಬೇಕಾದ ಪ್ರಶ್ನೆ ಬಹುಶಃ ಇದೊಂದೇ.